ಎಸ್, ಇನ್ನು ಸಿಎಂ ತವರು ಜಿಲ್ಲೆಯಿಂದಲೇ ಅಮಿತ್ ಶಾ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ. ಅಮಿತ್ ಶಾ ಇವತ್ತು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. 2 ದಿನ ರಾಜ್ಯದಲ್ಲಿಯೇ ಇರಲಿದ್ದಾರೆ. ಸೊ ಸಿಎಂ ತವರು ಜಿಲ್ಲೆಯಿಂದಲೇ ಅಮಿತ್ ಶಾ ಕಹಳೆ. ಲೋಕಸಭೆಗೆ ಪಾಂಚಜನ್ಯ ಮೊಳಗಿಸಲಿರುವ ಅಮಿತ್ ಶಾ ನಾಳೆ ಮೈಸೂರಿನಲ್ಲಿ ಅಮಿತ್ ಶಾ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಅದಕ್ಕಾಗಿಯೇ ಇವತ್ತು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಇವತ್ತು ರಾತ್ರಿ ಮೈಸೂರಿಗೆ ಬರಲಿದ್ದಾರೆ ಅಮಿತ್ ಶಾ. ನಾಳೆ ಇಡೀ ದಿನ ಹಲವು ಕಾರ್ಯಕ್ರಮಗಳಲ್ಲಿ ಅಮಿತ್ ಶಾ ಭಾಗಿಯಾಗ್ತಾರೆ. ನಾಳೆ ಸಂಜೆ 8 ಕ್ಲಸ್ಟರ್ ಜೊತೆ ಅಮಿತ್ ಶಾ ಮೀಟಿಂಗ್ ಇದೆ. ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ಹಳೆ ಮೈಸೂರು ಭಾಗದ ಮುಖಂಡರ ಜೊತೆಯೂ ಕೂಡ ಅಮಿತ್ ಶಾ ಸಭೆಯನ್ನ ಮಾಡಲಿದ್ದಾರೆ. ಮೈತ್ರಿಯ ಬಳಿಕ ಹಳೆ ಮೈಸೂರಿನಿಂದಲೇ ಅಮಿತ್ ಶಾ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ. ಪ್ರತಿ ಕ್ಷೇತ್ರದ ಮುಖಂಡರ ಜೊತೆ 1-to-1 ಮೀಟಿಂಗ್ ಮಾಡಲಿದ್ದಾರಂತೆ. ಮುಖಂಡರ ಅಭಿಪ್ರಾಯವನ್ನು ಪಡೆದು ಅಭ್ಯರ್ಥಿಗಳ ಆಯ್ಕೆ ಸೀಕ್ರೆಟ್ ಮೀಟಿಂಗ್ ಮೂಲಕ ಸಿದ್ದರಾಮಯ್ಯನವರಿಗೆ ಸೆಡ್ಡು ಹೊಡಿಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರ ಈ ಭೇಟಿ ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಹಳೆ ಮೈಸೂರು ಭಾಗದ ಮುಖಂಡರ ಜೊತೆಗೆ ಸಭೆಯನ್ನ ನಡೆಸ್ತಾರೆ. ನಾಳೆ ಇಡೀ ದಿನ ಅಮಿತ್ ಶಾ ಮೈಸೂರಿನಲ್ಲೇ ಇರ್ತಾರೆ. ಮೈತ್ರಿಯಾದ ಬಳಿಕ ಲೋಕಸಭೆ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ಬಳಿಕ ಅಮಿತ್ ಶಾ ಅವರು ಭೇಟಿ ಕೊಡ್ತಾ ಇರುವಂತದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸಿಎಂ ತವರು ಜಿಲ್ಲೆಯಿಂದಲೇ ಅವರು ಕಹಳೆಯನ್ನ ಮೊಳಗಿಸೋದಿಕ್ಕೆ ಮುಂದಾಗ್ತಾ ಇದ್ದಾರೆ. ಎಸ್, ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧುಸೂದನ್, ಇವತ್ತು ಅಮಿತ್ ಶಾ ಅವರು ಮೈಸೂರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸಾಕಷ್ಟು ಕುತೂಹಲ ಇದೆ, ಯಾಕಂದ್ರೆ ನಾಳೆ ಸಾಕಷ್ಟು ಮೀಟಿಂಗ್ಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾಳಿನ ಕಂಪ್ಲೀಟ್ ಕಾರ್ಯಕ್ರಮ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡೋದಾದ್ರೆ. ಪ್ರಗತಿ ಏನಂದ್ರೆ, ಸುತ್ತೂರಿನಲ್ಲಿ ನಡೀತಾ ಇರತಕ್ಕಂತಹ ಸುತ್ತೂರು ಜಾತ್ರಾ ಮಹೋತ್ಸವ ಏನಿದೆ, ಮಹೋತ್ಸವದಲ್ಲಿ ಭಾಗವಹಿಸಲಿಕ್ಕಾಗಿ ಇವತ್ತು ಮೈಸೂರಿಗೆ ಅಮಿತ್ ಶಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬರ್ತಾ ಇರ್ತಕ್ಕಂಥದ್ದು. ನಾಳೆ ಬೆಳಗ್ಗೆ 10 ಗಂಟೆಯಿಂದ ಅವರ ಕಾರ್ಯಕ್ರಮಗಳು ಆರಂಭ ಆಗ್ತವೆ. ಇವತ್ತು ರಾತ್ರಿ 10:55 ಅವರು ಮೈಸೂರು ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಬಂದು ರಾಡಿಸನ್ ಬ್ಲೂ ಹೋಟೆಲ್ ನಲ್ಲಿ ಉಳ್ಕೊಳ್ತಾರೆ. ನಾಳೆ ಬೆಳಗ್ಗೆ 10:50ಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನವನ್ನ ಮಾಡಿ ನಂತರದಲ್ಲಿ ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಸುತ್ತೂರಿನಲ್ಲಿ ಹೋಗಿ ಸುತ್ತೂರು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಗೆಸ್ಟ್ ಹೌಸ್ ಏನಿದೆ ಅದನ್ನ ಉದ್ಘಾಟನೆ ಮಾಡಿ ಕೂಡ ಬರ್ತಾರೆ. ಬಹಳ ಮುಖ್ಯವಾಗಿ ಸಂಜೆ 3 ಗಂಟೆ ಹೊತ್ತಿಗೆ ಮೈಸೂರಿಗೆ ಬರ್ತಕ್ಕಂಥವ್ರು, ರಾಡಿಸನ್ ಬ್ಲೂಗೆ ಬರ್ತಕ್ಕಂಥ ಅಮಿತ್ ಶಾ ಅವರು ನಡೆಸ್ತಕ್ಕಂಥ ಮೀಟಿಂಗ್ ಏನಿದೆ ಅದು ಸಾಕಷ್ಟು ಕುತೂಹಲವನ್ನ ಕೇಳ್ತಿರ್ತಕ್ಕಂಥದ್ದು. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಹೆಚ್ಚು ಮಹತ್ವವನ್ನ ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ಹೇಳೋದಾದ್ರೆ ಮೈಸೂರು, ಕೊಡಗು, ಅದೇ ರೀತಿಯಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರಗಳೇನಿವೆ ಆ ಕ್ಷೇತ್ರಗಳಲ್ಲಿ ಯಾವೆಲ್ಲ ಕಾರ್ಯತಂತ್ರಗಳನ್ನ ಮಾಡಬೇಕು, ಪರಿಸ್ಥಿತಿ ಏನಿದೆ ಇದೆಲ್ಲವನ್ನೂ ಕೂಡ 1-to-1 ಇಲ್ಲಿರ್ತಕ್ಕಂಥ ಮುಖಂಡರುಗಳೇನಿದ್ರೆ ಅವ್ರನ್ನ ಕರೆದು ಮಾತನಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಯಾಕಂದ್ರೆ ಶತಾಯಗತೆ ಈಗಾಗಲೇ ಕೂಡ ಮೈಸೂರಿನಲ್ಲಿ ಬಿಜೆಪಿಗೆ ತುಂಬಾ ಪುಷ್ಟಿಕರವಾದ ವಾತಾವರಣ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಕೇವಲ ಮೈಸೂರು ಅಷ್ಟೇ ಅಲ್ಲ, ಈ ಭಾಗದಲ್ಲಿ ಚಾಮರಾಜನಗರವನ್ನು ಕೂಡ ಗೆಲ್ಲೇಬೇಕು, ಜೊತೆಗೆ ಹಾಸನ ಮತ್ತೆ ಮಂಡ್ಯದಲ್ಲೂ ಕೂಡ ಗೆಲ್ಲುವಂತ ಯಾವೆಲ್ಲ ಅಂಶಗಳನ್ನ ಕೂಡ ಅಳವಡಿಸ್ಕೊಳ್ಬೇಕು, ಯಾವ ರೀತಿಯಾಗಿ ಕಾರ್ಯತಂತ್ರವನ್ನ ರೂಪಿಸ್ಬೇಕು ಅನ್ನೋದು ಒಂದು ಕಡೆಗಾದ್ರೆ, ನಾಯಕರುಗಳನ್ನ ಕರೆದು 1-to-1 ಮೀಟಿಂಗ್ ಅನ್ನ ಮಾಡಿ ಯಾರ್ಯಾರ ಮನದಲ್ಲಿ ಏನಿದೆ, ಇಲ್ಲಿರ್ತಕ್ಕಂಥವ ಯಾವ ಅಂಶಗಳನ್ನ ಸರಿಪಡಿಸ್ಬೇಕು ಇದೆಲ್ಲದ್ರ ಬಗ್ಗೆಯೂ ಕೂಡ ಕುಲಂಕುಷವಾಗಿ ಸುಮಾರು ಸಂಜೆ 3ರಿಂದ 5 ಗಂಟೆವರೆಗೂ ಕೂಡ ಸುಮಾರು 2 ಗಂಟೆಗಳವರೆಗೆ ಮೀಟಿಂಗ್ ಅನ್ನ ಮಾಡ್ತಾರೆ. 1-to-1 ಮೀಟಿಂಗ್ ಆದ ನಂತರದಲ್ಲಿ ಅವರು ಮತ್ತೆ ಅಹಮದಾಬಾದ್ಗೆ ತೆರಳುವಂತದ್ದು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇವರು ಇವತ್ತು ಮೈಸೂರಿಗೆ ಕೊಡ್ತಾ ಇರ್ತಕ್ಕಂಥ ಭೇಟಿ ಹೆಚ್ಚು ಮಹತ್ವವನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಹಳೆ ಮೈಸೂರು ಭಾಗದಲ್ಲೂ ಕೂಡ ಎಲ್ಲಾ ಸ್ಥಾನಗಳನ್ನ ಗೆಲ್ಲಿಕ್ಕೆ ಯಾವ ರೀತಿಯಾದ ಕಾರ್ಯತಂತ್ರಗಳನ್ನ ಹೇಳ್ಕೊಟ್ಟು ಹೋಗ್ತಾರೆ ಅನ್ನೋದು ಕೂಡ ಎಲ್ಲರಲ್ಲೂ ಒಂದು ಕುತೂಹಲವನ್ನ ಮೂಡಿಸ್ತಾ ಇದೆ. ಪ್ರಗತಿ. ಎಸ್, ಥ್ಯಾಂಕ್ ಯು ಮಧು, ತಮ್ಮೆಲ್ಲ ಮಾಹಿತಿಗಾಗಿ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಬಹಳಷ್ಟು ಕಸರತ್ತನ್ನ ಮಾಡ್ತಾ ಇದೆ ಸ್ಥಾನವನ್ನ ಪಡೆಯೋದಕ್ಕೆ. ಇವತ್ತಿನ ಅಮಿತ್ ಶಾ ಅವರ ಭೇಟಿ ಬಹಳಷ್ಟು ಮಹತ್ವವನ್ನ, ಕುತೂಹಲವನ್ನ ಕೆರಳಿಸಿರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.